ಶೀರ್ಷಿಕೆಗಳು ಬೆಂಕಿಗಿಡಲಾಗಿವೆ. ಇಸ್ರೇಲ್-ಇರಾನ್ ಸಂಘರ್ಷದಲ್ಲಿ ಅಮೆರಿಕದ ಹಸ್ತಕ್ಷೇಪ. ಇರಾನ್ನ 3 ಪ್ರಮುಖ ಅಣು ಸೌಲಭ್ಯಗಳ ಮೇಲೆ ದಾಳಿ. ಅಮೆರಿಕ ಏಕಾಏಕಿ ಇಸ್ರೇಲ್-ಇರಾನ್ ಯುದ್ಧದಲ್ಲಿ ಧುಮುಕಿ ಇರಾನ್ನ ಪ್ರಮುಖ 3 ಅಣು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷರು ತೀವ್ರವಾಗಿ ಹೇಳಿದ್ದು, ಇವು ಸಂಪೂರ್ಣ ನಾಶವಾಗಿವೆ, ಮುಖ್ಯವಾಗಿ ಫೋರ್ಡೋ ಮತ್ತು ನತಾಂಜ್ ಸೈಟ್ಗಳ ಮೇಲೆ. ಇವತ್ತಿನ ಪ್ರಮುಖ ಪ್ರಶ್ನೆ, ಈ ಕಾರ್ಯಾಚರಣೆಯಲ್ಲಿ ಎಷ್ಟು ಬಾಂಬ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಲಾಗಿದೆ? ಅಮೆರಿಕದ ರಕ್ಷಣಾ ಸಚಿವರು ಮತ್ತು ಸೇನಾ ಮುಖ್ಯಸ್ಥರು ನೀಡಿರುವ ಪತ್ರಿಕಾ ಸಭೆಯ ಪ್ರಕಾರ 72ಕ್ಕೂ ಹೆಚ್ಚು ಬಾಂಬ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಲಾಗಿದೆ. ಇದರಲ್ಲಿ ಸುಮಾರು 12 ರಿಂದ 13 ಬಂಕರ್ ಬಸ್ಟರ್ ಬಾಂಬ್ಗಳು ಇದ್ದವು. ಇದರಲ್ಲೂ 7 ರಿಂದ 9 ಬಾಂಬ್ಗಳು ಪರ್ವತದ ಒಳಗಡೆ ನಿರ್ಮಿತ ಫೋರ್ಡೋ ಅಣು ಸಂಶೋಧನಾ ಕೇಂದ್ರವನ್ನು ಸುದೀರ್ಘ ಆಳದಲ್ಲಿ ಹೊಡೆದವು. ನತಾಂಜ್ ಮೇಲೆಯೂ ಇದೇ ರೀತಿಯ ತೂಕದ ದಾಳಿ ನಡೆಯಿತು. ಇಸ್ಫಹಾನ್ ಮೇಲೆ ಕ್ರೂಜ್ ಕ್ಷಿಪಣಿಗಳನ್ನು ಬಳಸಲಾಯಿತು, ಏಕೆಂದರೆ ಅವು ಭೂಗತ ಸೌಕರ್ಯಗಳನ್ನು ಪ್ರವೇಶಿಸಿ ನಾಶಪಡಿಸಲು ಅತ್ಯುತ್ತಮ. ಇದರ ಹಿನ್ನೆಲೆಯನ್ನು ವಿವರಿಸುವಲ್ಲಿ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದೇನೆ. ಜಾಗತಿಕ ನಾಟಕದ ತಿರುವುಗಳನ್ನು ನೀವು ವಿಮರ್ಶಾತ್ಮಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದಕ್ಕೆ ವಿರುದ್ಧವಾದ ಹಲವಾರು ವರದಿಗಳು ಹರಡಿವೆ. ಇರಾನ್ ಹೇಳುತ್ತದೆ, ನಾವು ಎಲ್ಲ ಅಂಶಗಳನ್ನು ಬೇರೆಡೆ ಸ್ಥಳಾಂತರಿಸಿದ್ದೇವೆ, ಆದರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ IAEA ಅಮೆರಿಕದ ಪ್ರಭಾವದೊಳಗಿರುವೆಂದು ಆರೋಪಿಸಲ್ಪಡುವ ಸಂಸ್ಥೆ ಬೇರೆ ಕತೆ ಹೇಳುತ್ತದೆ. ಇತ್ತೀಚೆಗೆ ಅವರು ನತಾಂಜ್, ಫೋರ್ಡೋ ಮತ್ತು ಇಸ್ಫಹಾನ್ಗಳಿಗೆ ಭೇಟಿ ನೀಡಿ ಇರಾನ್ ಅಣ್ವಸ್ತ್ರದ ಎತ್ತರದ ಸಂವರ್ಧಿತ ಯುರೇನಿಯಂ ಮಟ್ಟ ತಲುಪಿತ್ತು ಎಂಬುದು ದೃಢಪಡಿಸಿದ್ದಾರೆ. ಇರಾನ್ನ ಹೇಳಿಕೆಗಳನ್ನು ನಂಬಬಹುದುವೇ? ಇಸ್ರೇಲ್ ಹಾಗೂ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಉಪಗ್ರಹ ಚಿತ್ರಣಗಳ ಸಹಿತ ಹೇಳುತ್ತಿವೆ, ಇವನ್ನು ಸ್ಥಳಾಂತರಿಸುವುದು ಅಸಾಧ್ಯ. ಅಣುಮಾಧ್ಯಮಗಳು ಸಾಮಾನ್ಯ ಬಗೆಯ ವಸ್ತುಗಳಲ್ಲ. ರೇಡಿಯೇಷನ್ ಅಪಾಯ, ಭದ್ರತಾ ಸಂಕೀರ್ಣತೆಗಳು, ತಾಂತ್ರಿಕ ಸೌಕರ್ಯ, ಈ ಎಲ್ಲ ಕಾರಣಗಳು. ಇನ್ನೊಂದು ಪ್ರಮುಖ ಸಂಗತಿ, ಅಮೆರಿಕದ ವ್ಯವಕಲನ 2 ಸ್ಪಿರಿಟ್ ಬಾಂಬರ್ಗಳು ಸುಮಾರು 6 ಈ ದಾಳಿಯನ್ನು ಮುಂಚಿತವಾಗಿ ನಡೆಸಿದವು. ಇಸ್ಫಹಾನ್ ಹಾಗೂ ನತಾಂಜ್ ಮೇಲೆ ಉಪಸಮುದ್ರದ ಕಪ್ಪು ನೌಕೆಗಳಿಂದ ಕ್ರೂಜ್ ಕ್ಷಿಪಣಿಗಳನ್ನು ಹೊಡೆದರು. ಇದು ಸಮುದ್ರ ಹಾಗೂ ಗಗನಪಥದ ಸಮನ್ವಯದ ನಿಖರ ದಾಳಿ. ಆದರೆ ನಾನು ಕೇಳುತ್ತೇನೆ, ಎಲ್ಲವನ್ನೂ ಕೊನೆಗೂ ನಿರ್ಧರಿಸಿದುದು ಯಾರು? ಇಸ್ರೇಲ್ನ ಪಾತ್ರ ಹೆಚ್ಚು ಪ್ರಮುಖವಾಗಿತ್ತೆ. ನನ್ನ ಅನಾಲಿಸಿಸ್ ಪ್ರಕಾರ 80%ಕ್ಕೂ ಹೆಚ್ಚು ಯಶಸ್ಸಿಗೆ ಕಾರಣವಾಗಿದ್ದು ಇಸ್ರೇಲ್. ಯಾಕೆಂದರೆ ಯುದ್ಧದ ಮೊದಲ 2 ದಿನಗಳಲ್ಲಿ ಇಸ್ರೇಲ್ ಇಡೀ ಇರಾನ್ನ ಗಗನ ಪ್ರದೇಶದ ಮೇಲ್ವಾಚೆಯನ್ನು ಸಂಪೂರ್ಣವಾಗಿ ಹೊಂದಿಕೊಂಡಿತ್ತು. ಅಮೆರಿಕದ ತಂತ್ರಜ್ಞಾನ ಸಹಾಯವಾಯಿತಾದರೂ ಕಾರ್ಯಾಚರಣೆಯ ನಿಖರ ನಿರ್ವಹಣೆಯಲ್ಲಿ ಇಸ್ರೇಲ್ ಮುನ್ನಡೆಯಿತು. ಇಸ್ರೇಲ್ ಬಳಸಿ ಉಪಗ್ರಹ ಹಾಗೂ ಗುಪ್ತಚರ ಜಾಲಗಳಿಂದ ದೊರೆತ ಡೇಟಾವನ್ನು ನಿಖರವಾಗಿ ಕ್ರಿಯಾತ್ಮಕ ರೂಪಕ್ಕೆ ತರಲಾಯಿತು. ಇಸ್ರೇಲ್ ನವೀನ ಯುದ್ಧ ತಂತ್ರಜ್ಞಾನಗಳಲ್ಲಿ ಕಸೂತಿ ಬೀರಿಸಿದ್ದು ಅಮೆರಿಕದ ಹೂತಿ ದಾಳಿಗಳ ಜೊತೆಗೆ ಹೋಲಿಸಿದರೆ ಅವರು 10 ರಿಂದ 20 ಡ್ರೋನ್ಗಳನ್ನು ಕಳೆದುಕೊಂಡರೂ ಇಸ್ರೇಲ್ ಒಂದೇ ಡ್ರೋನ್ ಕಳೆದುಕೊಂಡಿತು. ಇರಾನ್ನ ಪ್ರತಿರೋಧದ ಮಾತುಗಳೆಲ್ಲ ಕೇವಲ ಗಟ್ಟಿತನದ ನಾಟಕ. ಒಂದು ರಾಷ್ಟ್ರದ ವಾಯು ಸಂರಕ್ಷಣಾ ವ್ಯವಸ್ಥೆ ಸಂಪೂರ್ಣ ನಾಶವಾದರೆ ಆ ರಾಷ್ಟ್ರದ ಯುದ್ಧ ಸಾಮರ್ಥ್ಯ ಶೂನ್ಯ. ಕೆಲವು ಉದ್ದೇಶವಿಲ್ಲದ ಕ್ಷಿಪಣಿಗಳು ನಾಗರಿಕ ಪ್ರದೇಶಗಳನ್ನು ತಲುಪಿದರೂ ಅದು ಯುದ್ಧವಲ್ಲ, ಅದು ವಿರೋಧದ ಛಾಯೆ. ಇಸ್ರೇಲ್ ಮತ್ತು ಅಮೆರಿಕ ಈ ದಾಳಿಗೆ ಮುನ್ನ ಇರಾನ್ಗೆ ಎಚ್ಚರಿಕೆ ನೀಡಿದ್ದರು. IRGC-ನ 400 ರಿಂದ 500 ಸೈನಿಕರಿದ್ದ ಸ್ಥಳಗಳಲ್ಲಿ ಜನರನ್ನು ಖಾಲಿ ಮಾಡಿಸುವಂತೆ ಸೂಚಿಸಿದ್ದರು. ಇದು ಮಾನವೀಯ ಹಿತದೃಷ್ಟಿಯಿಂದ ಹೊಗಳಲ್ಪಟ್ಟಿದ್ದರೂ ಕೆಲವರು ಇದನ್ನು ತಂತ್ರಪೂರ್ವಕ ರಾಜಕೀಯ ಎಂದು ಆರೋಪಿಸಿದ್ದಾರೆ. ಅಮೆರಿಕ 18,000 ಮೀ ದೂರದಿಂದ ಬಂದು ಈ ದಾಳಿ ನಡೆಸಲು ಸಶಕ್ತವಾಗಿದ್ದರೆ ಅದರ ನಿಖರತೆ ಇಸ್ರೇಲ್ ನೀಡಿದ ಮಾರ್ಗದರ್ಶನವಿಲ್ಲದೆ ಸಾಧ್ಯವಿಲ್ಲ. ನನ್ನ ದೃಷ್ಟಿಯಲ್ಲಿ ಈ ಯುದ್ಧದಲ್ಲಿ ಇಸ್ರೇಲ್ 100% ಶ್ರೇಯಸ್ಕಾರ ಪಡಬೇಕಾದ ಸಂಸ್ಥೆ. ಅಮೆರಿಕಗೆ 10% ಶ್ರೇಯಸ್ಕಾರ ಕೊಡುವುದಕ್ಕೂ ನಾನು ಒಪ್ಪಲ್ಲ. ಇದು ಇಸ್ರೇಲ್ ತನ್ನ ಶಕ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ಸಾಬೀತುಪಡಿಸಿದ ಕ್ಷಣ. ಇಡೀ ಮಧ್ಯಪೂರ್ವದ ಶಕ್ತಿಯ ಸಮೀಕರಣ ಬದಲಾಗುತ್ತಿದೆ. ಭಾರತವು ಈ ಎಲ್ಲದನ್ನು ನಿರೀಕ್ಷಿಸುತ್ತಿದೆ. ದ್ರವ್ಯ ಬೆಲೆ ಏರಿಕೆಯಾಗುತ್ತಿದ್ದು ರಾಜಕೀಯ ಸ್ಥಿತಿಗತಿಯೂ ಬದಲಾಗುತ್ತಿದೆ. ಈ ಪೈಪೋಟಿಯ ಮುಂದಿನ ಅಧ್ಯಾಯಗಳನ್ನು ತಿಳಿದುಕೊಳ್ಳಲು ನಿರೀಕ್ಷೆಯಲ್ಲಿರಿ. ಇನ್ನಷ್ಟು ಅನುವಾದಗಳೆಂಬುದು ನಿಮಗೆ ಬೇಕಾದರೆ ಯಾವುದೇ ವಿಭಾಗವನ್ನು ಪ್ರತ್ಯೇಕವಾಗಿ ಕೇಳಬಹುದು.